ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಈ ಅತ್ತರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಜನ್ನತ್ ಉಲ್ ಫಿರ್ದೌಸ್. ಈ ಅತ್ತರದಿಂದ ನೀವು ಏನೆಲ್ಲ ಅಟ್ರಾಕ್ಟನ್ನು ಮಾಡ್ಕೋಬಹುದು, ಅಂದರೆ ಜನ ವಶೀಕರಣ ಮಾಡ್ಕೋಬಹುದು, ದುಡ್ಡನ್ನು ಅಟ್ರಾಕ್ಟ್ ಮಾಡ್ಕೋಬಹುದು, ಆಮೇಲೆ ಗ್ರಾಹಕರು ಕಸ್ಟಮರ್ಗಳನ್ನು ಅಟ್ರಾಕ್ಟ್ ಮಾಡ್ಕೋಬಹುದು. ಇದನ್ನು ಶುಕ್ರವಾರದಿಂದ ಹಚ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಇದೇನು ಶುಕ್ರ ಪರ್ವ ಬರುತ್ತಲ್ಲ, ತಂಪದ ಕೆಳಗಡೆ ಅಂದರೆ ಬೆರಳಿನ ಕೆಳಗಡೆ ಈ ಶುಕ್ರ ಪರ್ವದ ಮೇಲೆ ಸ್ವಲ್ಪ ಜನ್ನತುಲ್ ಫಿರ್ದೌಸ್ ಅತ್ತರನ್ನು ಹಚ್ಚಿಬಿಟ್ಟು ಆಮೇಲೆ ಈ ರೀತಿ ಕೈಯನ್ನು ರಬ್ ಮಾಡಬೇಕು. ಈ ರೀತಿ ರಬ್ ಮಾಡಿದಾಗ ಇಲ್ಲಿರುವಂಥ ಬ್ಲಾಕೇಜ್ ಏನಿದೆ, ಮನಿ ಬ್ಲಾಕೇಜು, ಅದು ರಿಮೂವ್ ಆಗುತ್ತೆ. ಬ್ಲಾಕೇಜ್ ಹೋಗ್ಬಿಟ್ಟು ದುಡ್ಡನ್ನು ಅಟ್ರಾಕ್ಟ್ ಮಾಡ್ತೀರಾ. ಡೈಲಿ ಇದನ್ನು ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ದುಡ್ಡು ಬರ್ತಾ ಹೋಗುತ್ತೆ. ಆಮೇಲೆ ಜನ ವಶೀಕರಣಕ್ಕೆ ಎಲ್ಲರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಇದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಹಣೆಗೆ ಹಚ್ಚುವುದರಿಂದ ಅಥವಾ ಡೈರೆಕ್ಟಾಗಿ ಈ ರೀತಿ ಹಚ್ಕೊಳ್ಳೋದ್ರಿಂದ ಜನರನ್ನು ಅಟ್ರಾಕ್ಷನ್ ಮಾಡ್ಬೋದು, ಗ್ರಾಹಕರನ್ನು ಎಳ್ಕೋಬೋದು. ಒಂದು ವೇಳೆ ಕುಂಡ್ಲಿಯಲ್ಲಿ ಏನಾದರೂ ಅಂದರೆ ಹೊರಸ್ಕೋಪ್ದಲ್ಲಿ ಕೇತು ಕೆಟ್ಟೋಗಿದ್ರೆ, ಅಂದರೆ ನೆಗೆಟಿವ್ ವಸ್ತುದಲ್ಲಿ ಕೂತ್ಬಿಟ್ಟು ತುಂಬ ತೊಂದರೆಗಳನ್ನು ಅನುಭವಿಸ್ತಿದ್ರೆ, ಆವಾಗ ಇದೇ ಜನ್ನತುಲ್ ಫಿರ್ದೌಸನ್ನು ತೊಗೊಂಡ್ಬಿಟ್ಟು ನಿಮ್ಮ ಇಯರ್ ಕಿವಿ ಹಿಂದ್ಗಡೆ ಹಚ್ಚೋದ್ರಿಂದ ಕೇತು ಶಾಂತ ಆಗಿಬಿಟ್ಟು ಒಳ್ಳೆ ಫಲ ಸಿಗತ್ತೆ. ಆಮೇಲೆ ನೀವು ವಾಕ್ಸಿದ್ಧಿ ಆಗಿಬಿಟ್ಟು ಎಲ್ಲ ರೀತಿಯಿಂದ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರಬೇಕು, ನೀವು ಹೇಳಿದ್ದಂಗೆ ಜನ ಕೇಳಬೇಕು, ಅದ್ರ ಸಲುವಾಗಿ ಇದೇ ಅತ್ತರನ್ನು ತೊಗೊಂಡ್ಬಿಟ್ಟು ನಿಮ್ಮ ಕಂಠಕ್ಕೆ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈ ಜನ್ನತುಲ್ ಫಿರ್ದೌಸ್ನಿಂದ ಮನಿ ಅಟ್ರಾಕ್ಷನ್ನು, ಜನ ಅಟ್ರಾಕ್ಷನ್ನು, ಪ್ಲಸ್ ಅದ್ರ ಜೊತೆಗೆ ಮಾಟ ಮಂತ್ರ ಪ್ರಯೋಗ, ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಅದು ತೆಗೆದು ಹಾಕಿಬಿಡುತ್ತೆ. ಧನ್ಯವಾದಗಳು.